ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯವನ್ನು ಕೋರುತ್ತಾ ಮೈಸೂರಿನ ವಿಜಯನಗರದ ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ 2 ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಮಹತ್ತರವಾದ ಕಾರ್ಯಕ್ರಮ ದಿನಾಂಕ 1/1/2025 ಬುಧವಾರ ಬೆಳಗ್ಗೆ 4 ಗಂಟೆಗೆ ಪ್ರಾರಂಭವಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಭಗವಂತನ ದರ್ಶನವನ್ನು ಪಡೆದು ಪುನೀತರಾಗಿ ತೆರಳುತ್ತಾ ಇದ್ದಾರೆ. ಈ ಕಾರ್ಯಕ್ರಮ ಬೆಳಿಗ್ಗೆ 4 ಗಂಟೆಯಿಂದ ಪ್ರಾರಂಭವಾಗಿದೆ. ಅನವರತವಾಗಿ ಇವತ್ತು ರಾತ್ರಿ 11 ಗಂಟೆವರೆಗೂ ಎಲ್ಲ ಭಕ್ತಾದಿಗಳು ಲಡ್ಡು ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ಭಾಷ್ಯಂ ಸ್ವಾಮೀಜಿಯವರು ಅವರ ಅಮೃತ ವಸ್ತ್ರದಿಂದ ನೀಡುತ್ತಾರೆ. ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಭಗವಂತನ ದರ್ಶನವನ್ನು ಪಡೆದು ನೂತನ ವರ್ಷಾರಂಭ ಲಡ್ಡು ಪ್ರಸಾದವನ್ನು ಸವಿಯಾಗಿ ಸವಿದು ಜೀವನದಲ್ಲಿ ಸವಿಯಾಗಿ ಜೀವನ ಕಾಳಲಿ, ಸುಖ ಸಂತೋಷ ನೆಮ್ಮದಿ ಆಯುಸ್ಸು ಆರೋಗ್ಯ ಎಲ್ಲವನ್ನೂ ಆ ಭಗವಂತ ಕರುಣಿಸಲಿ. ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಬೆಳಿಗ್ಗೆ 4 ಗಂಟೆಗೆ ಪ್ರಾರಂಭವಾಗಿ ಮಧ್ಯರಾತ್ರಿ 11 ಗಂಟೆವರೆಗೂ ಅನವರತವಾಗಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾವು ಇವತ್ತು ಬೆಳಿಗ್ಗೆ ಧಾರ್ಮಿಕವಾದ ಕಾರ್ಯಕ್ರಮ, ಬೆಳಿಗ್ಗೆ ದೇವರಿಗೆ ತೋಮಾಲೆ ಸೇವೆ, ಸಹಸ್ರನಾಮಾರ್ಚನೆ, ಏಕಾದಶ ಪ್ರಾಕಾರೋತ್ಸವ, ನಂತರ 50 ಕ್ವಿಂಟಾಲ್ ಪುಳಿಯೋಗರೆ ನಿವೇದನೆ ಮಾಡಿ ಪುಳಿಯೋಗರೆ ಪ್ರಸಾದವನ್ನು ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಭಾಷ್ಯಂ ಸ್ವಾಮೀಜಿಯವರು ನೀಡ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ಮೈಸೂರು ಅಲ್ಲದೆ ಕರ್ನಾಟಕ ರಾಜ್ಯ ಅಲ್ಲದೆ ಬೇರೆ ರಾಜ್ಯಗಳಿಂದಲೂ ದೇಶ ವಿದೇಶಗಳಿಂದ ಭಕ್ತಾದಿಗಳು ಆಗಮಿಸಿ ಭಾಳ ಸಂತುಷ್ಟರಾಗಿ ತೆರಳುತ್ತಾ ಇದ್ದಾರೆ. ಎಲ್ಲ ಜಾತಿ ಮತ ಭೇದ ಇಲ್ಲದೆ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಎಲ್ಲ ವರ್ಗದವರು ಜನರು ಬಂದು ಭಾಳ ಸಂತೋಷದಿಂದ ಪ್ರಸಾದ ಸ್ವೀಕಾರ ಮಾಡಿ ದೇವರ ದರ್ಶನವನ್ನು ಮಾಡಿ ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನುಂಟು ಮಾಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ.